ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದಂಥ 2020 ಪ್ರಮುಖ ಪ್ರಚಲಿತ ಘಟನೆಗಳ ಭಾಗ 12ರ ವಿಡಿಯೋ ಇದಾಗಿದೆ. ನೀವು ಇಂದಿನ 11 ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ನಾಗರಿಕ ಕೇಂದ್ರಿತ ವಿತರಣೆಯನ್ನು ಒದಗಿಸುವಲ್ಲಿನ ಶ್ರೇಷ್ಠತೆಗಾಗಿ ಭಾರತೀಯ ರೈಲ್ವೆಯ ಯಾವ ಪೋರ್ಟಲ್ ನ್ಯಾಷನಲ್ ಇ ಗವರ್ನೆನ್ಸ್ನಲ್ಲಿ ಬೆಳ್ಳಿ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ರೈಲ್ ಮದದ್ ಅಂತ. ಭಾರತೀಯ ರೈಲ್ವೆಯ ಕುಂದುಕೊರತೆ ನಿವಾರಣಾ ಪೋರ್ಟಲ್ ಆದಂಥ ರೈಲ್ ಮದದ್ ನಾಗರಿಕ ಕೇಂದ್ರಿತ ವಿತರಣೆಯಲ್ಲಿ ನೀಡತಕ್ಕಂಥ ಶ್ರೇಷ್ಠತೆಗಾಗಿ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಯನ್ನು ಗೆದ್ದಿದೆ. ಕುಂದುಕೊರತೆ ವಿಚಾರಣೆ ಮತ್ತು ಸಹಾಯಕ್ಕಾಗಿ ಬಳಸಲಾಗ್ತಕ್ಕಂಥ ಭಾರತೀಯ ರೈಲ್ವೆಯ ಹೊಸ ಏಕೀಕೃತ ಪೋರ್ಟಲನ್ನು ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗಳ ವರ್ಗ 2ರ ಅಡಿಯಲ್ಲಿ ಬೆಳ್ಳಿ ಪ್ರಶಸ್ತಿಯನ್ನು ಇದಕ್ಕೆ ನೀಡಲಾಗಿದೆ. ಇನ್ನು ಈ ಆಡಳಿತ ಉಪಕ್ರಮಗಳನ್ನು ಉತ್ತೇಜನ ಮಾಡಲಿಕ್ಕೆ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗಳನ್ನು ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆ ಇಲಾಖೆ ವಾರ್ಷಿಕವಾಗಿ ಇದನ್ನು ನೀಡುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಯುದ್ಧ ಸ್ಮಾರಕದ ಮೊದಲ ವಾರ್ಷಿಕೋತ್ಸವವನ್ನು ಭಾರತ ಯಾವಾಗ ಆಚರಣೆಯನ್ನು ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಫೆಬ್ರವರಿ 25. ಫೆಬ್ರವರಿ 25, 2020ರಂದು ರಾಷ್ಟ್ರೀಯ ಯುದ್ಧ ಸ್ಮಾರಕದ ಮೊದಲ ವಾರ್ಷಿಕೋತ್ಸವವನ್ನು ಭಾರತ ಆಚರಣೆ ಮಾಡಿತು. ಈ ಸಂದರ್ಭದಲ್ಲಿ ಭಾರತದ ಮೊದಲ ರಕ್ಷಣಾ ಮುಖ್ಯಸ್ಥ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆದಂಥ ಜನರಲ್ ಬಿಪಿನ್ ರಾವತ್ ರವರು ಮಡಿದ ಸೈನಿಕರನ್ನು ಶಸ್ತ್ರಾಸ್ತ್ರ ಪಡೆಗಳ ಎಲ್ಲ 3 ವಿಭಾಗಗಳ ಪರಿಣಿತರೊಂದಿಗೆ ಗೌರವ ಸಲ್ಲಿಸಿದರು. ಮುಂದಿನ ಪ್ರಶ್ನೆ, ಜಂಟಿ ಯುದ್ಧ ವ್ಯಾಯಾಮವಾದಂಥ ಅಜಯ್ ವಾರಿಯರ್ 2020 ಭಾರತ ಮತ್ತು ಯಾವ ದೇಶಗಳ ನಡುವಿನದು ಆಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಯುನೈಟೆಡ್ ಕಿಂಗ್ಡಮ್. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಜಯ್ ವಾರಿಯರ್ 2020ರ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಫೆಬ್ರವರಿ 2025ರಂದು ಯಶಸ್ವಿಯಾಗಿ ಮುಕ್ತಾಯಗೊಳಿತು. ಇನ್ನು ಯುನೈಟೆಡ್ ಕಿಂಗ್ಡಮ್ನ 7 ಕಾಲಾಳ ಪಡೆಯ ಕಮಾಂಡರ್ಗಳು ಬ್ರಿಗೇಡಿಯರ್ ಟಾಮ್ ಬೇವಿಕ್ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಭಾರತದಲ್ಲಿನ ರಕ್ಷಣಾ ಅಟ್ಯಾಚ್ ಆದಂಥ ಬ್ರಿಗೇಡಿಯರ್ ಗೆವಿನ್ ಸಮಾರಂಭದಲ್ಲಿ ಇದ್ದರು. ಯುನೈಟೆಡ್ ಕಿಂಗ್ಡಮ್ನ ಸಾಲಿಸ್ಬರಿ ಪ್ಲೈನ್ ತರಬೇತಿ ಪ್ರದೇಶವಾದಂಥ ವೆಸ್ಟ್ ಡೌನ್ ಕ್ಯಾಂಪ್ನಲ್ಲಿ ಈ ಮಿಲಿಟರಿ ತರಬೇತಿ ವ್ಯಾಯಾಮ ನಡೆಸಲಾಗಿತ್ತು. ಇದು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸೈನ್ಯಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಉತ್ತೇಜಿಸತಕ್ಕಂಥ ಗುರಿಯನ್ನು ಹೊಂದಿರುವ ವ್ಯಾಯಾಮ ಆಗಿದೆ. ಇದು 5ನೇ ಆವೃತ್ತಿ ಆಗಿತ್ತು, 2020ರಲ್ಲಿ ನಡೆದಂಥದ್ದು. ಮುಂದಿನ ಪ್ರಶ್ನೆ, ಕೃಷಿ ಮತ್ತು ಔಷಧ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಶೇಖರಣೆಗಾಗಿ ರಫ್ತು ಕೋಲ್ಡ್ ಝೋನ್ ಎಂಬ ವಿಶ್ವದ ಅತಿದೊಡ್ಡ ಕೋಲ್ಡ್ ಸ್ಟೋರೇಜ್ ಸೌಲಭ್ಯವನ್ನು ಪಡೆದಂಥ ಮೊದಲ ವಿಮಾನ ನಿಲ್ದಾಣ ಭಾರತದ ಯಾವ ವಿಮಾನ ನಿಲ್ದಾಣದಲ್ಲಿ ಇದೆ ಅಂತ, ಅಂದರೆ ಯಾವ ವಿಮಾನ ನಿಲ್ದಾಣವಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಮುಂಬೈ ಆಗಿದೆ. ಕೃಷಿ ಮತ್ತು ಔಷಧ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಸಂಗ್ರಹಣೆಗಾಗಿ ರಫ್ತು ಶೀತ ವಲಯ ಎಂದು ಕರೆಯಲ್ಪಡ್ತಕ್ಕಂಥ ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣ ಆಧಾರಿತ ತಾಪಮಾನ ನಿಯಂತ್ರಿತ ಸೌಲಭ್ಯವನ್ನು ಪ್ರಾರಂಭ ಮಾಡೋದಾಗಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಪ್ರಕಟಣೆ ಮಾಡಿತು. ವಿಶೇಷ ಟರ್ಮಿನಲ್ ಒಂದು ಸಮಯದಲ್ಲಿ 700 ಟನ್ ಸರಕುಗಳನ್ನು ಸಂಗ್ರಹಿಸತಕ್ಕಂಥ ಸಾಮರ್ಥ್ಯ ಇದು ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ 2020ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಂಥವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ರಿತಿಕ್ ರೋಷನ್ ಇವರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಚಲನಚಿತ್ರೋತ್ಸವ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ 2020ರಲ್ಲಿ ಫೆಬ್ರವರಿ 20ರಂದು ಮುಂಬೈನಲ್ಲಿ ನಡೀತು. ಇದರಲ್ಲಿ ರಿತಿಕ್ ರೋಷನ್ ಅವರು ಸೂಪರ್ 30 ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೀತಾರೆ. ಈ ಚಿತ್ರವನ್ನು ವಿಕಾಸ್ ಬೆಹ್ಲರ್ ಅವರು ನಿರ್ದೇಶನ ಮಾಡಿದರು ಮತ್ತು ಇದಕ್ಕೆ ಅತ್ಯುತ್ತಮ ಚಲನಚಿತ್ರ ಅಂತಲೂ ಸಹ ಪ್ರಶಸ್ತಿ ನೀಡಲಾಯಿತು. ಇನ್ನು ಫೀಮೇಲ್ ಆ್ಯಕ್ಟ್ರೆಸ್ಸಲ್ಲಿ ದಿಯಾ ಮಿರ್ಜಾರ್ ಅವರಿಗೆ ಕಾಫೀರ್ ಅನ್ನೋ ಒಂದು ವೆಬ್ ಸೀರೀಸ್ಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ಮಿಷನ್ ಶೂನ್ಯ ಅಪಘಾತ, ಮಿಷನ್ ಝೀರೋ ಆಕ್ಸಿಡೆಂಟ್ ಈ ಕೆಳಗಿನವುಗಳೊಂದಿಗೆ ಸಂಬಂಧಿಸಿದ್ದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ರೈಲ್ವೆ ಸಚಿವಾಲಯ. ರೈಲ್ವೆ ಬಜೆಟ್ 2016-17ರಲ್ಲಿ ಮಿಷನ್ ಶೂನ್ಯ ಅಪಘಾತ ಅಂದರೆ ಮಿಷನ್ ಝೀರೋ ಆಕ್ಸಿಡೆಂಟ್ 2 ಉಪಕ್ರಮಗಳನ್ನು ಒಳಗೊಂಡಂಥ ಘೋಷಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಮುಂದಿನ 3-4 ವರ್ಷಗಳಲ್ಲಿ ಬ್ರಾಡ್ ಗೇಜ್ ಮಾನವರಹಿತ ಮಟ್ಟದ ಕ್ರಾಸಿಂಗ್ಗಳು ಅಂದರೆ ಎಲಿಮಿನೇಷನ್ ಆಫ್ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗನ್ನು ನಿರ್ಮೂಲನೆ ಮಾಡೋದಾಗಿದೆ. ಇನ್ನು ರೈಲು ಘರ್ಷಣೆ ತಪ್ಪಿಸುವ ವ್ಯವಸ್ಥೆ ಟ್ರೈನ್ ಕೊಲೈಷನ್ ಅವಾಯ್ಡೆನ್ಸ್ ಸಿಸ್ಟಮ್ TCAS ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಮೂಲಕ ಲೋಕೋ ಪೈಲಟ್ನಿಂದ ಘರ್ಷಣೆಗಳು ಮತ್ತು ಸಿಗ್ನಲ್ ಹಾದು ಹೋಗುವಿಕೆಯನ್ನು ತಡೆಗಟ್ಟೋದು ಮತ್ತು ಭಾರತೀಯ ರೈಲ್ವೆಯಲ್ಲಿ
ಸರಾಸರಿ ವಿಭಾಗೀಯ ವೇಗವನ್ನು ಹೆಚ್ಚಿಸುವ ಮೂಲಕ ಥ್ರೋಪುಟ್ಟನ್ನು ಹೆಚ್ಚಿಸೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಮುಂದಿನ ಪ್ರಶ್ನೆ, ಬಾಲಾಕೋಟ್ ವಾಯುದಾಳಿಯ ಮೊದಲ ವಾರ್ಷಿಕೋತ್ಸವವನ್ನು ಯಾವಾಗ ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಫೆಬ್ರವರಿ 26 ಆಗಿದೆ. ಫೆಬ್ರವರಿ 26, 2020ರಂದು ಬಾಲಾಕೋಟ್ ವಾಯುದಾಳಿಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಯಿತು. ಇಂಡಿಯನ್ ಏರ್ಫೋರ್ಸ್ ನೇತೃತ್ವದ ಕಾರ್ಯಾಚರಣೆಯು ಮುಖ್ಯವಾಗಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಬಾಲಾಕೋಟ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ ಜೈಷ್ ಎ ಮೊಹಮ್ಮದ್ ಅಂದರೆ JM ಶಿಬಿರವನ್ನು ಅಂದರೆ ಉಗ್ರಗಾಮಿಗಳ ಶಿಬಿರವನ್ನು ಗುರಿಯಾಗಿಸಿಕೊಂಡಿತ್ತು. ಫೆಬ್ರವರಿ 14, 2019ರಂದು ನಡೆದಂಥ ಭಾರತದ ಮೇಲೆ ಮರಣಾಂತಿಕ ಪುಲ್ವಾಮಾ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಒಂದು ಬಾಲಾಕೋಟ್ ವಾಯುದಾಳಿಯನ್ನು ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, ವಿಶ್ವ ವಾಯು ಗುಣಮಟ್ಟ ವರದಿ 2019ರ ಪ್ರಕಾರ ಈ ನಗರಗಳಲ್ಲಿ ವಿಶ್ವದ ಅತ್ಯಂತ ಕಲುಷಿತ ನಗರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಗಾಜಿಯಾಬಾದ್ ಆಗಿದೆ. IQ ಏರ್ ವಿಷುವಲ್ ಸಂಗ್ರಹಿಸಿದಂಥ ವಿಶ್ವ ವಾಯು ಗುಣಮಟ್ಟ ವರದಿ 2019ರ ಪ್ರಕಾರ ಗಾಜಿಯಾಬಾದ್ ಇದು ವಿಶ್ವದ ಅತ್ಯಂತ ಕಲುಷಿತ ನಗರ ಆಗಿದೆ. ಇನ್ನು ವಿಶ್ವದ 30ಕ್ಕೂ ಹೆಚ್ಚು ಕಲುಷಿತ ನಗರಗಳಲ್ಲಿ 21 ನಗರಗಳು ಭಾರತದಲ್ಲೇ ಇದ್ದಾವೆ. ಇನ್ನು 2019ರಲ್ಲಿ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ನಗರಗಳ ಪಟ್ಟಿಯಲ್ಲಿ ದೆಹಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ವಿಶ್ವದ ಅತ್ಯಂತ ಕಲುಷಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಆಗಿದೆ. ಇನ್ನು ವಿಶ್ವದ ಅತ್ಯಂತ ಕಲುಷಿತ ರಾಷ್ಟ್ರಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂಥ ದೇಶ ಅಂತಂದರೆ ಅದು ಬಾಂಗ್ಲಾದೇಶ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಹುರೂನ್ ಗ್ಲೋಬಲ್ ರಿಚ್ ಲಿಸ್ಟ್ 2020ರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಅಮೆಜಾನ್ನ ಜೆಫ್ ಬೆಜೋಸ್ ರವರು. ಹುರೂನ್ ಗ್ಲೋಬಲ್ ರಿಚ್ ಲಿಸ್ಟ್ 2020ರ ಪ್ರಕಾರ ಜೆಫ್ ಬೆಜೋಸ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದೊಂದಿಗೆ ಇಂದ್ರಧನುಷ್ ವ್ಯಾಯಾಮ 2020ರಲ್ಲಿ ಭಾಗವಹಿಸಿದಂಥ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಇಂದ್ರಧನುಷ್ ವ್ಯಾಯಾಮದ 5ನೇ ಆವೃತ್ತಿ 2020ರ ಫೆಬ್ರವರಿ 24ರಂದು ಭಾರತೀಯ ವಾಯುಪಡೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ಏರ್ ಫೋರ್ಸ್ ನಡುವೆ ಪ್ರಾರಂಭ ಆಯಿತು. ವ್ಯಾಯಾಮದ ಮುಖ್ಯ ಗಮನ ಅಂತಂದರೆ ಬೇಸ್ ಡಿಫೆನ್ಸ್ ಮತ್ತು ಫೋರ್ಸ್ ಪ್ರೊಟೆಕ್ಷನ್. ರಾಯಲ್ ಏರ್ ಫೋರ್ಸ್ನ 36 ವಿಶೇಷ ಯೋಧರು ಮತ್ತು ಗರುಡ್ ಕಮಾಂಡ್ ಫೋರ್ಸ್ನ 42 ಯೋಧರು ಈ ಒಂದು ವ್ಯಾಯಾಮದಲ್ಲಿ ಭಾಗವಹಿಸಿದರು. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಅಶೋಕ್ ದಲ್ವಾಯ್ ಸಮಿತಿಯು ಇದಕ್ಕೆ ಸಂಬಂಧಿಸಿದೆ. ಅಶೋಕ್ ದಲ್ವಾಯ್ ಸಮಿತಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಸಮಿತಿ ಅಶೋಕ್ ದಲ್ವಾಯ್ ಸಮಿತಿ ಆಗಿದೆ. ಆಪ್ಷನ್ 4 ಇದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3. ಡಬ್ಲಿಂಗ್ ಫಾರ್ಮರ್ ಇನ್ಕಮ್ DFI ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು ಕಾರ್ಯತಂತ್ರದ ಅವಧಿ 2016ರಿಂದ 2022ರವರೆಗೂ ಇದೆ. ಇನ್ನು ಸಮಿತಿಯ ನೇತೃತ್ವವನ್ನು ಕೇಂದ್ರ ಕೃಷಿ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಶೋಕ್ ದಲ್ವಾಯ್ ಅವರು ವಹಿಸಿದ್ದಾರೆ. ಇದರ ಸದಸ್ಯರಲ್ಲಿ ಕೃಷಿ ಮತ್ತು ಆಹಾರ ಸಚಿವಾಲಯಗಳ ಅಧಿಕಾರಿಗಳು, ದೆಹಲಿ ಮೂಲದ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಆ್ಯಂಡ್ ಪಾಲಿಸಿ ರಿಸರ್ಚ್ನ ತಜ್ಞರು ಸಹ ಇದ್ದಾರೆ. ಇದರಲ್ಲಿ ಇನ್ನು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥ ವರದಿಯನ್ನು ಅಂತಂದರೆ ಡಬ್ಲಿಂಗ್ ಫಾರ್ಮರ್ ಇನ್ಕಮ್ DFIಯನ್ನು 14 ಸಂಪುಟಗಳಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಸಮಿತಿಯು ಕೃಷಿ ಕ್ಷೇತ್ರದ ಒಳಗೆ ಮತ್ತು ಹೊರಗೆ ಕಾರ್ಯನಿರ್ವಹಿಸ್ತಕ್ಕಂಥ 7 ಪ್ರಮುಖ ಬೆಳವಣಿಗೆಯ ಮೂಲಗಳ ಮೇಲೆ ಇದು ಕೇಂದ್ರೀಕರಿಸಿ ತನ್ನ ವರದಿಯನ್ನು ನೀಡಲಿದೆ. ಮುಂದಿನ ಪ್ರಶ್ನೆ, 2020ರಲ್ಲಿ ಫಾರ್ಚೂನ್ನ ಟಾಪ್ 20 ದೊಡ್ಡ ಕಂಪನಿಗಳು ಕೆಲಸ ಮಾಡ್ತಕ್ಕಂಥ ಪಟ್ಟಿಯಲ್ಲಿ ಸ್ಥಾನ ಪಡೆದಂಥ ಏಕೈಕ ಭಾರತೀಯ ಕಂಪ್ನಿ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನೋದಾಗಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS 2020ರಲ್ಲಿ ಫಾರ್ಚೂನ್ನ ಅತ್ಯುತ್ತಮ ದೊಡ್ಡ ಕಂಪ್ನಿಗಳಲ್ಲಿ ಒಂದು ಆಗಿದೆ. ಇದು ಟಾಪ್ 20 ಪಟ್ಟಿಯಲ್ಲಿ ಸ್ಥಾನ ಪಡೆದಂಥ ಏಕೈಕ ಭಾರತೀಯ ಸಂಸ್ಥೆ ಆಗಿದೆ. ಗ್ರೇಟ್ ಪ್ಲೇಸ್ ಟು ವರ್ಕ್ ಅಂತಾರಾಷ್ಟ್ರೀಯ ಕಾರ್ಯಸ್ಥಳ ಸಂಸ್ಕೃತಿಯ ತಜ್ಞರು US-ನಾದ್ಯಂತ ಪ್ರಮಾಣೀಕೃತ ಸಂಸ್ಥೆಗಳಲ್ಲಿ 33,000 ಉದ್ಯೋಗಿಗಳಿಂದ ಈ ಸಮೀಕ್ಷೆಯನ್ನು ನಡೆಸಿದ್ರು. ಅದರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಭಾರತದಲ್ಲಿ ಅತ್ಯಂತ ದೊಡ್ಡ ಕಂಪನಿ ಆಗಿದೆ. ಮುಂದಿನ ಪ್ರಶ್ನೆ, ಮಾಜಿ ಪ್ರಧಾನಿಗಳಾದಂಥ ಮೊರಾರ್ಜಿ ದೇಸಾಯಿರವರ ಜನ್ಮ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಫೆಬ್ರವರಿ 29.
ಮಾಜಿ ಪ್ರಧಾನಿಗಳಾದಂಥ ಮೊರಾರ್ಜಿ ದೇಸಾಯಿರವರು ಫೆಬ್ರವರಿ 29, 1896ರಂದು ಜನಿಸಿದರು ಮತ್ತು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಇವರು 3 ಬಾರಿ ಸೆರೆವಾಸವನ್ನು ಅನುಭವಿಸಿದರು. ಇವರು ಮಾರ್ಚ್ 24, 1977ರಂದು ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು ಇವರು ಏಪ್ರಿಲ್ 10, 1995ರಂದು ನಿಧನರಾಗ್ತಾರೆ. ಮುಂದಿನ ಪ್ರಶ್ನೆ, ಶೂನ್ಯ ತಾರತಮ್ಯ ದಿನ ಝೀರೋ ಡಿಸ್ಕ್ರಿಮಿನೇಷನ್ ಡೇ 2020 ಯಾವಾಗ ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಮಾರ್ಚ್ 1ನೇ ತಾರೀಕು. 2020 ಶೂನ್ಯ ತಾರತಮ್ಯ ದಿನವನ್ನು ಮಾರ್ಚ್ 1ರಂದು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಯಿತು. ಮಹಿಳೆಯರು ಮತ್ತು ಹುಡುಗಿಯರು ಎದುರಿಸ್ತಾ ಇರತಕ್ಕಂಥ ತಾರತಮ್ಯ ಮತ್ತು ಅಸಮಾನತೆಯನ್ನು ಪ್ರಶ್ನಿಸಲಿಕ್ಕೆ ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸೋದು ಈ ದಿನದ ಉದ್ದೇಶ ಆಗಿದೆ. ಮಹಿಳೆಯರು ಮತ್ತು ಹುಡುಗಿಯರ ವಿರುದ್ಧ ಶೂನ್ಯ ತಾರತಮ್ಯ ಅನ್ನೋ ಥೀಮ್ನ ಮೇಲೆ ಈ ದಿನವನ್ನು ಆಚರಣೆ ಮಾಡಲಾಯಿತು. UNAIDS ಅಂದರೆ ಜಾಯಿಂಟ್ ಯುನೈಟೆಡ್ ನೇಷನ್ ಪ್ರೋಗ್ರಾಮ್ ಆನ್ HIV ಅಥವಾ ಏಡ್ಸ್ನಿಂದ ಶೂನ್ಯ ತಾರತಮ್ಯ ಅಭಿಯಾನವನ್ನು ಪ್ರಾರಂಭಿಸಿದ ನಂತರ 2014ರಲ್ಲಿ ಮೊದಲ ಬಾರಿಗೆ ಈ ಝೀರೋ ಡಿಸ್ಕ್ರಿಮಿನೇಷನ್ ಡೇಯನ್ನು ಆಚರಣೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ವಿಶ್ವದ 2ನೇ ಕಿರಿಯ ಬಿಲಿಯನಿಯರ್ ಎಂದು ಹೆಸರಿಸಲ್ಪಟ್ಟಂಥ ರಿತೇಶ್ ಅಗರ್ವಾಲ್ ರವರು ಯಾವ ಭಾರತೀಯ ಸ್ಟಾರ್ಟಪ್ ಕಂಪನಿಯ ಸ್ಥಾಪಕರಾಗಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಓಯೋ ಹೋಟೆಲ್ ಆಗಿದೆ. ಓಯೋ ಹೋಟೆಲ್. ಇತ್ತೀಚೆಗೆ ಬಿಡುಗಡೆಯಾದಂಥ ಹುರೂನ್ ಗ್ಲೋಬಲ್ ರಿಚ್ ಲಿಸ್ಟ್ 2020ರ ಪ್ರಕಾರ ಓಯೋ ಹೋಟೆಲ್ನ ಸ್ಥಾಪಕರಾದಂಥ ರಿತೇಶ್ ಅಗರ್ವಾಲ್ ಅವರನ್ನು ವಿಶ್ವದ 2ನೇ ಕಿರಿಯ ಬಿಲಿಯನಿಯರ್ ಅಂತ ಹೆಸರಿಸಲಾಗಿದೆ. ಇವರ ಸಂಪತ್ತು 24ನೇ ವಯಸ್ಸಿಗೆ $1.1 ಬಿಲಿಯನ್ ಆಗಿದೆ. ಇನ್ನು ಜಾಗತಿಕ ಪಟ್ಟಿಯಲ್ಲಿ ಕೈಲಿ ಜೆನ್ನರ್ ಸೌಂದರ್ಯವರ್ಧಕ ತಾರೆ, ಇವರು 22ನೇ ವಯಸ್ಸಿನಲ್ಲಿ ಭಾರತೀಯ ಉದ್ಯಮಿಗಿಂತ ಮುಂದಿರೋರಾಗಿದ್ದಾರೆ. ಅಂದರೆ ಪ್ರಪಂಚದಲ್ಲೇ ಅತ್ಯಂತ ಕಿರಿಯ ಬಿಲಿಯನಿಯರ್ ಅಂತ ಹೆಸರಿಸಲ್ಪಟ್ಟವರು ಯಾರು? ಕೈಲಿ ಜೆನ್ನರ್ ಆಗಿದ್ದಾರೆ. ಇನ್ನು ಭಾರತೀಯ ಉದ್ಯಮಿಗಿಂತ ಮುಂದಿರತಕ್ಕಂಥ ಇವರು. ಇನ್ನು ರಿತೇಶ್ ರವರು 40 ವರ್ಷ ವಯಸ್ಸಿನ ಒಳಗೆ ಸ್ವಯಂ ನಿರ್ಮಿತ ಭಾರತೀಯ ಬಿಲಿಯನಿಯರ್ ಆಗಿದ್ದಾರೆ. ಇನ್ನು ಇವರನ್ನು ಝೆರೋದಾ, ಫ್ಲಿಪ್ಕಾರ್ಟ್ ಮತ್ತು ಬೈಜೂಸ್ ಸ್ಥಾಪಕರು ಇವ್ರ ಕೆಳಗೆ ಬರ್ತಕ್ಕಂಥವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪ್ರೋಟೀನ್ ದಿನವನ್ನು ಯಾವ ವರ್ಷದಲ್ಲಿ ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, 2020 ಆಗಿದೆ. ರಾಷ್ಟ್ರ ಮಟ್ಟದ ಸಾರ್ವಜನಿಕ ಆರೋಗ್ಯ ಉಪಕ್ರಮ ರೈಟ್ ಟು ಪ್ರೋಟೀನ್ ಅನ್ನು ಫೆಬ್ರವರಿ 27, 2020ರಂದು ಭಾರತದ ಮೊದಲ ಪ್ರೋಟೀನ್ ದಿನ ಅಂತೇಳಿ ಪ್ರಾರಂಭ ಮಾಡಲಾಯಿತು. ಪ್ರೋಟೀನ್ ಪೌಷ್ಟಿಕಾಂಶದ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಫೆಬ್ರವರಿ 27 ಇತರೆ ಕೆಲವು ದೇಶಗಳು ಒನ್ ಪ್ರೋಟೀನ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಇವೆ. ಪ್ರೋಟೀನ್ ಸೇವನೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ವರ್ಷದ ಥೀಮು ಪ್ರೋಟೀನ್ ಮೇ ಕ್ಯಾ ಹೈ ಅನ್ನೋದಾಗಿದೆ. ಈ ವರ್ಷದ ಥೀಮು ಪ್ರೋಟೀನ್ ಮೇ ಕ್ಯಾ ಹೈ ಅನ್ನೋದು ಆಗಿದೆ. ಮುಂದಿನ ಪ್ರಶ್ನೆ, 2020ರ ಹೊತ್ತಿಗೆ ಭಾರತದಲ್ಲಿ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಎಂಬ ಸ್ಥಾನಮಾನ ನೀಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 6 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಅನ್ನೋ ಸ್ಥಾನಮಾನ ನೀಡಲಾಗಿದೆ. ಅವ್ಯಾವವು ಅಂತಂದರೆ ತಮಿಳು, ತೆಲುಗು, ಸಂಸ್ಕೃತ, ಕನ್ನಡ, ಮಲಯಾಳಂ ಮತ್ತು ಒಡಿಯಾ ಎಂಬ 6 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಲಾಗಿದೆ. ಇನ್ನು ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭೆಯ ಉಭಯ ಸದನಗಳು ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿಬಿಟ್ಟು ಮರಾಠಿಗೂ ಸಹ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡುವಂತೆ ಕೇಂದ್ರವನ್ನು ಕೋರಿದ್ವು. ಇನ್ನು ಶಾಸ್ತ್ರೀಯವಂತ ಯಾವುದು ಕರೆಸ್ಕೊಳ್ಳಾಗುತ್ತೋ ಆ ಭಾಷೆಗೆ ತಮ್ಮ ಅಧ್ಯಯನಕ್ಕಾಗಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬಹುದು ಮತ್ತು ಅವರ ವಿದ್ವಾಂಸರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡುವಂಥ ಪ್ರಯೋಜನಗಳನ್ನು ಈ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಹೊಂದಿದೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ 2019ರಲ್ಲಿ ಭಾರತದಲ್ಲಿ ಡಿಜಿಟಲ್ ವಹಿವಾಟಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಗರ ಯಾವುದು? ಅಂದರೆ ಅತ್ಯಂತ ಹೆಚ್ಚು ಡಿಜಿಟಲ್ ವಹಿವಾಟನ್ನು ನಡೆಸಿದಂಥ ನಗರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಬೆಂಗಳೂರು ಆಗಿದೆ. ಆನ್ಲೈನ್ ಪಾವತಿ ಪ್ರೊಸೆಸರ್ ವರ್ಲ್ಡ್ ಲೈನ್ ಇಂಡಿಯಾದ ಇತ್ತೀಚಿನ ವರದಿಯ ಪ್ರಕಾರ 2019ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಡಿಜಿಟಲ್ ವಹಿವಾಟುಗಳನ್ನು ಬೆಂಗಳೂರು ನಡೆಸಿದೆ. ಅದರ ನಂತರ ಚೆನ್ನೈ, ಮುಂಬೈ, ಪುಣೆ ನಂತರದ ಸ್ಥಾನದಲ್ಲಿ ಇರ್ತಕ್ಕಂಥ ನಗರಗಳಾಗಿದ್ದಾವೆ. ಇನ್ನು ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಅಂದರೆ UPI ಡೆಬಿಟ್ ಕಾರ್ಡ್ಗಳು ಮತ್ತು ತಕ್ಷಣ ಪಾವತಿ ಸೇವೆ IMPSನ ನಂತರ ಹೆಚ್ಚು ಆದ್ಯತೆಯ ಪಾವತಿ ವಿಧಾನವಾಗಿದೆ ಅಂತೇಳಿ ವರದಿಯಲ್ಲಿ ಬಹಿರಂಗಪಡಿಸಲಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನ 2020 ಯಾವಾಗ ಆಚರಣೆ ಮಾಡಲಾಯಿತು ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಮಾರ್ಚ್ 3.
ವಿಶ್ವ ವನ್ಯಜೀವಿ ದಿನ 2020 ಮಾರ್ಚ್ 3ರಂದು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಯಿತು. ಈ ವರ್ಷದ ಥೀಮ್ ಅಂತಂದರೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳನ್ನು ಉಳಿಸ್ಕೊಳ್ಳೋದು ಅಂತ, ಸಸ್ಟೈನಿಂಗ್ ಆಲ್ ಲೈಫ್ ಆನ್ ಅರ್ತ್ ಅಂತ. ಇದರಲ್ಲಿ ಎಲ್ಲ ಪ್ರಾಣಿ ಸಸ್ಯ ಪ್ರಭೇದಗಳು ಮತ್ತು ಪ್ರಕೃತಿಗೆ ಹತ್ತಿರದಲ್ಲಿ ವಾಸಿಸ್ತಕ್ಕಂಥ ಜೀವನೋಪಾಯಗಳು ಸೇರಿರ್ತಕ್ಕಂಥದ್ದಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಶ್ರವಣ ದಿನ ವರ್ಲ್ಡ್ ಹಿಯರಿಂಗ್ ಡೇ 2020 ಯಾವಾಗ ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮಾರ್ಚ್ 3ರಂದು. ವಿಶ್ವ ಶ್ರವಣ ದಿನ 2020 ಮಾರ್ಚ್ 3ರಂದು ಜಾಗತಿಕವಾಗಿ ಆಚರಣೆ ಮಾಡಲಾಯಿತು. ಈ ವರ್ಷದ ಥೀಮ್ ಅಂತಂದರೆ ಹಿಯರಿಂಗ್ ಫಾರ್ ಲೈಫ್, ಡೋಂಟ್ ಲೆಟ್ ಹಿಯರಿಂಗ್ ಲಾಸ್ ಲಿಮಿಟ್ ಯು ಅನ್ನೋದಾಗಿದೆ. ಅಂದರೆ ಜೀವನಕ್ಕಾಗಿ ಕೇಳೋದು, ಶ್ರವಣ ನಷ್ಟವು ನಿಮ್ಮನ್ನು ಮಿತಿಗೊಳಿಸಲು ಬಿಡಬೇಡಿ ಅನ್ನೋದಾಗಿದೆ ಈ ವರ್ಷದ ಥೀಮು. ಇನ್ನು ಶ್ರವಣ ದೋಷವುಳ್ಳವರಿಗೆ ಸಮಯೋಚಿತ ಆರೈಕೆಯ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ದಿನದ ಒಂದು ಮುಖ್ಯ ಉದ್ದೇಶ ಆಗಿದೆ. ಮುಂದಿನ ಪ್ರಶ್ನೆ, 2020ರವರೆಗೂ ಯಾವ ಭಾರತೀಯ ಹಣಕಾಸು ಸಚಿವರು ಗರಿಷ್ಠ ಸಂಖ್ಯೆಯ ಕೇಂದ್ರ ಬಜೆಟನ್ನು ಮಂಡನೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಮೊರಾರ್ಜಿ ದೇಸಾಯಿ, ಆಪ್ಷನ್ 3. ಭಾರತದ ವಿತ್ತ ಸಚಿವರಾಗಿದ್ದಂಥ ಭಾರತದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿರವರು 8 ವಾರ್ಷಿಕ ಮತ್ತು 2 ಮಧ್ಯಂತರ ಬಜೆಟ್ಗಳೊಂದಿಗೆ ಒಟ್ಟು 10 ಕೇಂದ್ರ ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. ಇದು 2020ರ ವೇಳೆಗೆ ಅತಿ ಹೆಚ್ಚಾಗಿದೆ. ಇನ್ನು ಪಿ ಚಿದಂಬರಂ ಇವರು 9 ಬಜೆಟ್ಗಳನ್ನು ಮಂಡನೆ ಮಾಡಿದರೆ, ಪ್ರಣಬ್ ಮುಖರ್ಜಿ ಇವರು 8 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಇನ್ನು ಇತ್ತೀಚೆಗೆ ಮೊರಾರ್ಜಿ ದೇಸಾಯಿರವರ 124ನೇ ಜನ್ಮ ದಿನಾಚರಣೆಯನ್ನು ಫೆಬ್ರವರಿ 29, 2020ರಂದು ಆಚರಣೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಪ್ರಪಂಚಾದ್ಯಂತ ವಿಶ್ವ ಅಪರೂಪದ ರೋಗ ದಿನ ವರ್ಲ್ಡ್ ರೇರ್ ಡಿಸೀಸ್ ಡೇ 2020 ಯಾವಾಗ ಆಚರಣೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಫೆಬ್ರವರಿ 29. ಪ್ರತಿ ವರ್ಷ ಫೆಬ್ರವರಿಯ ಕೊನೆಯ ದಿನದಂದು ಪ್ರಪಂಚಾದ್ಯಂತ ಅಪರೂಪ ರೋಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಇದನ್ನು ಫೆಬ್ರವರಿ 29ರಂದು ಆಚರಣೆ ಮಾಡಲಾಯಿತು. ಇನ್ನು ಅಪರೂಪದ ಕಾಯಿಲೆಗಳ ಮುಖ್ಯ ಉದ್ದೇಶ ಅಂತಂದರೆ ಅಪರೂಪ ಕಾಯಿಲೆಗಳು ಮತ್ತು ರೋಗಿಗಳ ಜೀವನದ ಮೇಲೆ ಅವುಗಳ ಪ್ರಭಾವದ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವವರಲ್ಲಿ ಜಾಗೃತಿ ಮೂಡಿಸತಕ್ಕಂಥದ್ದು ಇದರ ಉದ್ದೇಶ ಆಗಿದೆ. ಇನ್ನು 300 ದಶಲಕ್ಷಕ್ಕೂ ಹೆಚ್ಚು ಜನರು ಈ ಅಪರೂಪದ ಕಾಯಿಲೆಗಳಿಂದ ಬದುಕ್ತಾ ಇದ್ದಾರೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತವು ಜನೌಷಧಿ ವಾರ 2020 ಈ ಕೆಳಗಿನ ಯಾವ ದಿನಾಂಕಗಳಲ್ಲಿ ಆಚರಣೆ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಮಾರ್ಚ್ 1ರಿಂದ ಮಾರ್ಚ್ 7ರವರೆಗೆ ಆಗಿದೆ. 2020ರ ಜನೌಷಧಿ ವಾರವನ್ನು ಭಾರತದಲ್ಲಿ 2020ರ ಮಾರ್ಚ್ 1ರಿಂದ ಮಾರ್ಚ್ 7ರವರೆಗೆ ಆಚರಿಸಲಾಗ್ತಾ ಇದೆ. ಈ ಘಟನೆಯನ್ನು ಗುರುತಿಸಲಿಕ್ಕೆ ಸರ್ಕಾರ ಈವರೆಗೆ 50,000ಕ್ಕೂ ಹೆಚ್ಚು ಸುವಿಧಾ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಕೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದೆ. ಇನ್ನು ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ 6,200ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಮಾಲೀಕರು ಆಯೋಜಿಸತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಈ ವಾರವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಈ ವರ್ಷದ ಇದರ ಥೀಮ್ ಅಂತಂದರೆ ಸುವಿಧಾ ಸೇ ಸಮ್ಮಾನ್ ಅನ್ನೋದಾಗಿದೆ. ಸುವಿಧಾ ಸೇ ಸಮ್ಮಾನ್ ಅನ್ನೋದು ಈ ಭಾರತದ ಜನೌಷಧಿ ವಾರದ ಥೀಮ್ ಆಗಿದೆ. ಮುಂದಿನ ಪ್ರಶ್ನೆ, ನದಿ ಸ್ವಚ್ಛಗೊಳಿಸುವಿಕೆಯಲ್ಲಿ ನಾರ್ವೆಯೊಂದಿಗೆ ಸಹಭಾಗಿತ್ವಕ್ಕಾಗಿ ಇತ್ತೀಚೆಗೆ ಸುದ್ದಿ ಮಾಡಿದ್ದಂಥ ಪರಿಸರ ಕಾರ್ಯಕರ್ತ ಅಫ್ರೋಜ್ ಶಾ ರವರು ಯಾವ ರಾಜ್ಯದವರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಇವರು ಮಹಾರಾಷ್ಟ್ರ ರಾಜ್ಯದವರು. ಇತ್ತೀಚೆಗೆ ನಾರ್ವೆಯ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಚಿವ ಡಾಗ್ ಇಂಗೆ ಉಲ್ಸ್ಟೈನ್ ರವರು ತಮ್ಮ 3 ದಿನಗಳ ಭಾರತದ ಪ್ರವಾಸದ ಸಮಯದಲ್ಲಿ ಪರಿಸರ ಕಾರ್ಯಕರ್ತರಾದಂಥ ಅಫ್ರೋಜ್ ಶಾ ಅವರೊಂದಿಗೆ ಮಿಥಿ ನದಿ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಭಾಗವಹಿಸಿದ್ರು. ಇನ್ನು ಅಫ್ರೋಜ್ ಶಾ ಇವರು ಮಹಾರಾಷ್ಟ್ರದ ಮುಂಬೈನ ಪರಿಸರ ಕಾರ್ಯಕರ್ತರಾಗಿದ್ದಾರೆ. ಇನ್ನು ಅತಿ ದೊಡ್ಡ ಬೀಚ್ ಕ್ಲೀನಪ್ ಡ್ರೈವನ್ನು ಆಯೋಜಿಸಲು ಇವರು ಹೆಸರುವಾಸಿಯಾಗಿದ್ದಾರೆ. ಇದಕ್ಕಾಗಿ ಅವರಿಗೆ 2016ರಲ್ಲಿ UN ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಈ ಹಿಂದೆ ಅವರು ಬೀಚನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕಾಗಿ ನಾರ್ವೆ ದೇಶಕ್ಕೂ ಸಹ ಹೋಗಿ ಬಂದಿದ್ದರು. ಮುಂದಿನ ಪ್ರಶ್ನೆ, ಸಿವಿಲ್ ರೇಖಾ ಸಮ್ಮಾನ್ ಪ್ರಶಸ್ತಿಗಳು ಯಾವ ಭಾರತೀಯ ನಾಗರಿಕ ಸೇವೆಗೆ ಸಂಬಂಧಿಸಿದಾವೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಭಾರತೀಯ ನಾಗರಿಕ ಖಾತೆಗಳ ಸೇವೆ ಅಂತ. ಭಾರತೀಯ ನಾಗರಿಕ ಖಾತೆಗಳ ಸೇವೆ ದ ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಪ್ರತಿ ವರ್ಷ ಮಾರ್ಚ್ 1 ಸಿವಿಲ್ ಅಕೌಂಟ್ಸ್ ಡೇ ಅಂತ ಆಚರಣೆ ಮಾಡ್ತವೆ.
ಇನ್ನು 44ನೇ ಸಿವಿಲ್ ಅಕೌಂಟ್ಸ್ ಡೇ ಸಮಾರಂಭವನ್ನು ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಇದರಲ್ಲಿ ಭಾಗವಹಿಸಿದ್ರು. ಅತ್ಯುತ್ತಮ ಕಚೇರಿ ಮತ್ತು ಅತ್ಯುತ್ತಮ ಪ್ರದರ್ಶನ ನೀಡತಕ್ಕಂಥ ಘಟಕಗಳಿಗೆ ಹಣಕಾಸು ಸಚಿವರು ಸಿವಿಲ್ ರೇಖಾ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಸ್ನೇಹಿತರೆ, ಮುಂದಿನ ಪ್ರಚಲಿತ ವಿಡಿಯೋಗಳ ಟಾಪ್ 25 ವಿಡಿಯೋ ಸರಣಿಯೊಂದಿಗೆ, ಪ್ರಶ್ನೋತ್ತರಗಳ ಸರಣಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.